अनन्या भट्ट नापत्ते केस के मेगा ट्विस्ट सिक्किದೆ एसआईटी के केस हस्तांतರದ ಬೆನ್ನಲ್ಲೇ ಸುಜಾತಾ ಭಟ್ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದ್ದಾರೆ. ಕೇಸ್ ವಾಪಸ್ ಪಡೆಯೋದಕ್ಕೆ ಸುಜಾತಾ ಭಟ್ ಮುಂದಾಗಿದ್ದಾರೆ. ಈಗ ಅನನ್ಯಾ ಭಟ್ ನನ್ನ ಪುತ್ರಿ ಅಂತ ಹೇಳಿದ್ರು ಸುಜಾತಾ ಭಟ್. ಎಸ್ಐಟಿ ಇಂದ ನೋಟಿಸ್ ಜಾರಿ ಮಾಡಿದ ಬೆನ್ನಲ್ಲೇ ಸುಜಾತಾ ಕಂಪ್ಲೀಟ್ ಆಗಿ ಯೂ ಟರ್ನ್ ಹೊಡೆದಿದ್ದಾರೆ. ಇದೀಗ ದಿಢೀರ್ ಕೇಸ್ ವಾಪಸ್ ಪಡೆಯೋದಕ್ಕೆ ಚಿಂತನೆಯನ್ನು ನಡೆಸಿದ್ದಾರಂತೆ. ಟಿವಿ9ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಿನ್ನೆಯಷ್ಟೇ ಹೇಳ್ತಾ ಇದ್ರು ಅಣ್ಣಪ್ಪನ ಆಣೆಗೂ ಕೂಡ ಅನನ್ಯಾ ಭಟ್ ನನ್ನ ಮಗಳೇ, ಈ ದಾಖಲೆಗಳನ್ನ ಎಲ್ಲಿಗೆ ಸಲ್ಲಿಸಬೇಕೋ ಅಲ್ಲಿಗೆ ನಾನು ಸಲ್ಲಿಸ್ತೀನಿ ಅಂತ ಮಾತನಾಡ್ತಾ ಇದ್ರು. ಆದ್ರೆ ಈಗ ಕಂಪ್ಲೀಟ್ ಆಗಿ ಉಲ್ಟಾ ಹೊಡೆದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಎಸ್ಐಟಿಗೆ ಕೇಸ್ ಹಸ್ತಾಂತರದ ಬೆನ್ನಲ್ಲೇ ಅವರನ್ನ ವಿಚಾರಣೆಗಾಗಿ ಕರೆಯಲಾಗಿತ್ತು. ಈ ವಿಚಾರಣೆಗೆ ಹಾಜರಾಗೋಕ್ಕೂ ಮುಂಚೆಯೇ ಕೇಸನ್ನ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಉಲ್ಟಾ ಹೊಡೆದಿದ್ದಾರೆ. ಇನ್ನು ಮಗಳ ವಿಚಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಂತ ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳಿಂದ ನೋಟಿಸ್. ಸುಜಾತಾ ಭಟ್ ಅವರ ಸ್ಟೇಟ್ಮೆಂಟ್ಗಳಲ್ಲಿ ಒಂದಷ್ಟು ಗೊಂದಲ ಕಂಡು ಬರ್ತಾ ಇತ್ತು. ಅನನ್ಯಾ ಭಟ್ ಅವರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಿವರ ಕೊಡೋ ಹಾಗೆ ಸೂಚನೆ ನೀಡಲಾಗಿದೆ. ಕೇಸ್ ವಾಪಸ್ ಪಡೆಯೋದಾಗಿ ಸುಜಾತಾ ಹೇಳಿದಂತಹ ಮಾಹಿತಿ, ಕೇಸ್ ವಾಪಸ್ ಬಗ್ಗೆ ಎಸ್ಐಟಿಗೆ ಹೋಗಿಲ್ವಂತೆ ಮಾಹಿತಿ. ಟಿವಿ9ಗೆ ಎಸ್ಐಟಿ ಉನ್ನತ ಮೂಲಗಳಿಂದ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಜಾತಾ ಭಟ್ಗೆ ಎಸ್ಐಟಿ ಅಧಿಕಾರಿಗಳಿಂದ ನೋಟಿಸ್ ಹೋಗ್ತಾ ಇದೆ. ಅನನ್ಯಾ ಭಟ್ ನನ್ನ ಮಗಳು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅವರು ಆರೋಪಗಳನ್ನು ಮಾಡಿದ್ರು, ಕಂಪ್ಲೇಂಟ್ ಕೊಟ್ಟಿದ್ರು. ಆದರೆ ಕೇಸನ್ನ ವಾಪಸ್ ಪಡೆಯೋದಾಗಿ ಸುಜಾತಾ ಹೇಳಿರುವಂಥ ಮಾಹಿತಿ ಇದೆ. ಸೊ ಕೇಸ್ ವಾಪಸ್ ಬಗ್ಗೆ ಎಸ್ಐಟಿಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಇದೆ. ಸೊ ಟಿವಿ9ಗೆ ಎಸ್ಐಟಿ ಉನ್ನತ ಮೂಲಗಳಿಂದ ಲಭ್ಯವಾಗ್ತಿರುವಂಥ ಮಾಹಿತಿ. ಸೊ ಸುಜಾತಾ ಭಟ್ ಒಂದಷ್ಟು ಆರೋಪಗಳನ್ನು ಮಾಡಿದರು ಮಗಳ ವಿಚಾರವಾಗಿ, ಅಥವಾ ಈ ಕಾಣೆ ಆಗಿರುವಂಥ ವಿಚಾರದ ಒಂದು ಸ್ಟೋರಿಯನ್ನು ಹೇಳಿದರು. ಅದರಲ್ಲೂ ಕೂಡ ಒಂದಷ್ಟು ಗೊಂದಲಗಳಿದ್ವು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅವರೀಗ ನೋಟಿಸನ್ನು ಕೊಟ್ಟಿದ್ದಾರೆ. ಜೊತೆಗೆ ಕೇಸನ್ನು ವಾಪಸ್ ಪಡೆಯೋ ಬಗ್ಗೆ ಕೂಡ ಅವರು ಮಾತನಾಡ್ತಾ ಇದ್ರು. ಆದರೆ ನಮಗೆ ಯಾವುದೇ ಅಧಿಕೃತವಾದಂಥ ಇಂಥ ವಿಚಾರ ಬಂದಿಲ್ಲ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ.